ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಕೂಡ ನಾವು ಕೆಲವೊಂದಿಷ್ಟು ಕಲಂಗಳನ್ನ ನೋಡ್ತಾ ಹೋಗೋಣ. ಸೊ ನಿನ್ನೆಯವರೆಗೂ ನಾವು ಕಲಂ 250ವರೆಗೂ ನೋಡಿದ್ದೀವಿ. ಇವತ್ತು 250ರಿಂದ ಯಾವ್ಯಾವ ಕಲಾಂಗಳಿದಾವೆ, ಅವು ಯಾವುದ್ರ ಬಗ್ಗೆ ಮಾತನಾಡ್ತವೆ ಅನ್ನೋಂಥದ್ರ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಹೋಗೋಣ. ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ ಅನ್ನ ಒತ್ತಿ ಅಂತ ಹೇಳ್ತಾ ಡೈರೆಕ್ಟ್ ವಿ ಮೂವ್ ಆನ್ ಟು ದ ಟಾಪಿಕ್ ಸ್ನೇಹಿತರೆ. ಓಕೆ, ಸೊ ಇವತ್ತು ನಾವು ಕಲಂ 250ರಿಂದ ಮಾತನಾಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲನೇದಾಗಿ 251 ಕಲಂ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, 249, 250ನೇ ವಿಧಿಗಳ ಅಡಿಯಲ್ಲಿ ಸಂಸತ್ತಿನಿಂದ ರೂಪಿಸಿರುವ ಕಾನೂನು ಮತ್ತು ರಾಜ್ಯ ಶಾಸಕಾಂಗಗಳಿಂದ ರೂಪಿಸುವ ಕಾನೂನುಗಳ ನಡುವಣ ಅಸಾಂಗತ್ಯ. ಅಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಸಂಸತ್ತು ಇರುತ್ತೆ, ಇಲ್ಲಿ ರಾಜ್ಯ ಶಾಸಕಾಂಗಗಳು ಇರುತ್ತವೆ. ಇಬ್ಬರು ಸೇರಿ ರೂಪಿಸಿರುವಂತ ಕೆಲವೊಂದು ಕಾನೂನುಗಳನ್ನ ಅವರು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಾ ಇರೋಲ್ಲ. ಸೊ ಅದನ್ನ ಅವರಿಬ್ಬರುಗಳ ಸಂಬಂಧ ಸಾಂಗತ್ಯವಾಗಿರ್ಲಿ, ಇದು ಅಸಾಂಗತ್ಯವಾಗಿರಬಾರ್ದು ಅನ್ನುವಂಥದ್ದನ್ನ ಕಲಂ 251 ಹೇಳುತ್ತೆ. ಅದಾದ ಮೇಲೆ ನಿಮಗೆ ಕಲಂ 252 ಇದು ಒಪ್ಪಿಗೆಯ ಮೇರೆಗೆ 2 ಅಥವಾ ಹೆಚ್ಚು ರಾಜ್ಯದ ಕಾನೂನು ರೂಪಿಸುವ ಸಂಸತ್ತಿನ ಅಧಿಕಾರ ಹಾಗೂ ರಾಜ್ಯಗಳಿಂದ ಅಂತ ಕಾನೂನಿನ ಅಳವಡಿಕೆ. ಇವಾಗ ನೋಡಿ, ಇವತ್ತು ಸಂಸತ್ತು ಏನಿದೆಯಲ್ಲ, ಈ ಸಂಸತ್ತು 1 ಅಥವಾ 2 ಅಥವಾ ಹೆಚ್ಚು ರಾಜ್ಯಗಳ ಮೇಲೆ ಕೆಲವೊಂದು ಅಧಿಕಾರಗಳನ್ನ ಅಧಿಕಾರಗಳ ಕಾನೂನುಗಳನ್ನ ಅದು ನಿರ್ಮಾಣ ಮಾಡುತ್ತೆ. ಆ ನಿರ್ಮಾಣ ಮಾಡಿದಾಗ ಆ ಕಾನೂನುಗಳನ್ನ ಅಕ್ಸೆಪ್ಟ್ ಮಾಡಿ ರಾಜ್ಯಗಳು ಅಂತ ಕಾನೂನುಗಳನ್ನ ತಾವು ಅಳವಡಿಕೆ ಮಾಡಿಕೊಳ್ಬೇಕು ಅಂತ ಹೇಳಿ 252 ಕಲಂ ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. 252 ಕಲಂ ನಿಮ್ಗೆ ಹೇಳುತ್ತೆ. ಸೊ ಅದಾದ ಮೇಲೆ ನಿಮ್ಗೆ ಕಲಂ 253 ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಜಾರಿಗೊಳಿಸುವುದ್ರ ಬಗ್ಗೆ ಶಾಸನಗಳು, ಅಂದ್ರೆ ಅಂತಾರಾಷ್ಟ್ರೀಯ ಕೆಲವೊಂದು ಒಪ್ಪಂದಗಳನ್ನ ಮಾಡ್ತೀವಿ, ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಅಂತ ಏನ್ ಮಾಡ್ತೀವಲ್ಲ, ಅಂತವುಗಳನ್ನ ಜಾರಿಗೊಳಿಸ್ಬೇಕಾದ್ರೆ ಕೆಲವೊಂದು ಶಾಸನಗಳನ್ನ ಮಾಡ್ಬೇಕು ಅಂತ ಹೇಳಿ 253 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕಲಂ 254 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸಂಸತ್ತಿನಿಂದ ಮತ್ತು ರಾಜ್ಯ ಶಾಸಕಾಂಗಗಳಿಂದ ರೂಪಿಸಿರುವಂತಹ ಕಾನೂನುಗಳ ನಡುವಣ ಅಸಾಂಗತ್ಯ. ಇಲ್ಲಿ ಕೂಡ ಅಷ್ಟೇನೆ ಸ್ನೇಹಿತರೆ, ಇವತ್ತು ಸಂಸತ್ತು ಮತ್ತು ರಾಜ್ಯ ಶಾಸಕಗಳಿಂದ ಕೆಲವೊಂದು ರೂಪಿಸಲಾಗಿರುವಂತಹ ಕಾನೂನುಗಳು ಇರ್ತಾವಲ್ಲ, ಅವುಗಳು ಕನ್ಸಿಸ್ಟೆನ್ಸಿ ಆಗಿ ಅಂದ್ರೆ ಸಾಂಗತ್ಯವಾಗಿ ನಡಿಬೇಕು. ಇಟ್ ಶುಡ್ ನಾಟ್ ಬಿ ಅನ್ಕನ್ಸಿಸ್ಟೆನ್ಸಿ, ಅಂದ್ರೆ ಅದು ಅಸಾಂಗತ್ಯವಾಗಿರ್ಬೋದು, ಕನ್ಸಿಸ್ಟೆನ್ಸಿಯಲ್ಲೇ ಆಗಿ ಅದು ನಡೀತಾ ಇರಬೇಕು ಅಂತ ಹೇಳಿ ನಿಮಗೆ 254 ಹೇಳುತ್ತೆ ನೋಡಿ ಸ್ನೇಹಿತರೆ. ಕಲಂ 254 ಹೇಳುತ್ತೆ. ಅದಾದ ಮೇಲೆ ನಿಮಗೆ ಕಲಂ 255 ಏನ್ ಹೇಳುತ್ತೆ ಅಂತಂದ್ರೆ, ಇದು ಶಿಫಾರಸುಗಳು ಮತ್ತು ಪೂರ್ವ ಮಂಜೂರಾತಿಗೆ ಸಂಬಂಧಿಸಿದಂತ ಅವಶ್ಯಕತೆಗಳನ್ನ ಕೇವಲ ಪ್ರಕ್ರಿಯೆಗಳ ಸಂಬಂಧಿಸಿದ ವಿಷಯಗಳಂತೆ ಪರಿಗಣಿಸುವುದು. ಸೊ ಕೆಲವೊಂದು ಪೂರ್ವ ನಿರ್ಧರಿತವಾಗಿ ಕೆಲವೊಂದು ಸ್ಯಾಂಕ್ಷನ್ ಅನ್ನ ಮಾಡ್ತಾರೆ, ಮಂಜೂರಾತಿಯನ್ನ ಮಾಡ್ತಾರೆ. ಕೆಲವೊಂದು ಶಿಫಾರಸುಗಳನ್ನ ಮಂಜೂರಾತಿ ಮಾಡಿದಾಗ ಅವುಗಳನ್ನ ನಾವು ಇಂಪಾರ್ಟೆಂಟ್ ಅಂತ ಹೇಳಿ ನಾವು ತಿಳ್ಕೊಳ್ಬಾರ್ದು. ಆ ಒಂದು ಪ್ರಕ್ರಿಯೆಗಳನ್ನ ನಾವು ಕೆಲವೊಂದು ವಿಷಯಗಳಂತೆ ಪರಿಗಣಿಸಬೇಕು. ಕೇವಲ ಒಂದು ಪ್ರಕ್ರಿಯೆ ಸಂಬಂಧಿಸಿದ ವಿಷಯಗಳು ಅಂತೇಳಿ ಅದನ್ನ ನಾವು ಪರಿಗಣಿಸಬೇಕು ಅಂತೇಳಿ 255 ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. 255 ನಿಮ್ಗೆ ಹೇಳುತ್ತೆ. ಸೊ ಅದಾದ ಮೇಲೆ ನಿಮ್ಗೆ ನೆಕ್ಸ್ಟ್ ಅಧ್ಯಾಯ 2 ಸ್ನೇಹಿತರೆ. ಅಧ್ಯಾಯ 2 ಇಲ್ಲಿ ಏನ್ ಹೇಳುತ್ತೆ ನೋಡಿ. ಅಧ್ಯಾಯ 2ರಲ್ಲಿ ನಿಮ್ಗೆ ಆಡಳಿತಾತ್ಮಕ ಸಂಬಂಧಗಳ ಬಗ್ಗೆ ಇದು ಹೇಳ್ತಾ ಹೋಗುತ್ತೆ. ಆಡಳಿತಾತ್ಮಕ ಸಂಬಂಧಗಳು ಹೇಳ್ತವೆ. ಸೊ ಇಲ್ಲಿ ಕಲಂ 256 ಏನ್ ಹೇಳುತ್ತೆ ಅಂದ್ರೆ, ರಾಜ್ಯ ಹಾಗೂ ಕೇಂದ್ರದ ಬಾಧ್ಯತೆಗಳೇನು,
ಅವರ ರೆಸ್ಪಾನ್ಸಿಬಿಲಿಟೀಸ್ ಏನು ಅನ್ನುವಂಥದ್ದನ್ನ ಹೇಳುತ್ತೆ ನೋಡಿ ಸ್ನೇಹಿತರೆ. ಇದು ರೆಸ್ಪಾನ್ಸಿಬಿಲಿಟಿ ಏನು ಅನ್ನುವಂಥದ್ದನ್ನ ಹೇಳುತ್ತೆ. ರೆಸ್ಪಾನ್ಸಿಬಿಲಿಟಿ ಏನು ಅನ್ನುವಂಥದ್ದನ್ನ ಹೇಳುತ್ತೆ. ಇದು ಅವುಗಳ ರೆಸ್ಪಾನ್ಸಿಬಿಲಿಟಿ ಏನು, ಅವುಗಳ ರೆಸ್ಪಾನ್ಸಿಬಿಲಿಟಿ ಏನು ಅನ್ನುವಂಥದ್ದನ್ನ ಹೇಳುತ್ತೆ. ಕಲಂ ನಿಮಗೆ ಕಲಂ 257 ಇದು ಕೆಲವು ಪ್ರಕರಣಗಳಲ್ಲಿ ರಾಜ್ಯದ ಮೇಲೆ ಕೇಂದ್ರದ ನಿಯಂತ್ರಣ. ಕೆಲವೊಂದು ಪ್ರಕರಣಗಳಿದ್ದಾವೆ, ಅಲ್ಲಿ ರಾಜ್ಯ ತನ್ನ ಒಂದು ಡಿಸಿಷನ್ ಅನ್ನ ತಗೊಳ್ಬಾರ್ದು, ಕೇಂದ್ರದ ನಿಯಂತ್ರಣ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೇಂದ್ರ ಏನ್ ಹೇಳುತ್ತೆ ಅದನ್ನ ಅವರು ಪಾಲನೆಯನ್ನ ಮಾಡಬೇಕು ಅಂತೇಳಿ 257 ನಿಮಗೆ ಹೇಳುತ್ತೆ ಸ್ನೇಹಿತರೆ. ಅದಾದ ಮೇಲೆ ನಿಮಗೆ ಕಲಂ 259 ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕೆಲವು ಸಂದರ್ಭಗಳಲ್ಲಿ ಅಧಿಕಾರ ನೀಡುವ ಕೇಂದ್ರದ ಅಧಿಕಾರ. ಕೆಲವೊಂದು ಸಂದರ್ಭಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ನೀಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಇರುತ್ತೆ ನೋಡಿ ಸ್ನೇಹಿತರೆ. ಕೆಲವೊಂದು ಕೇಂದ್ರ ಸರ್ಕಾರಕ್ಕೆ ಇರುತ್ತೆ. ಇದನ್ನ ಯಾವ್ದು ಹೇಳುತ್ತೆ ಅಂದ್ರೆ ಕಲಂ 259 ನಿಮ್ಗೆ ಹೇಳುತ್ತೆ ಸ್ನೇಹಿತರೆ. ಸೊ ಅದಾದ ಮೇಲೆ ಕಲಂ 259 ಸಬ್ಸೆಕ್ಷನ್ ಎ ಇದನ್ನ ರದ್ದುಪಡಿಸಲಾಗಿದೆ. ಇದನ್ನ ರದ್ದುಪಡಿಸಲಾಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಗೆ ಕಲಂ 260 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಭಾರತದ ಹೊರಗಿನ ಪ್ರದೇಶದ ಮೇಲೆ ಕೇಂದ್ರದ ವ್ಯಾಪ್ತಿ. ಅಂದ್ರೆ ಔಟ್ ಆಫ್ ದ ಅವರ್ ಇಂಡಿಯಾ ಬಾರ್ಡರ್. ಸೊ ಕೆಲವೊಂದು ಪ್ರದೇಶ ಇದೆ, ಆ ಪ್ರದೇಶದ ಆ ಒಂದು ಪ್ರದೇಶ ಎಲ್ಲಿವರೆಗೂ ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತದೆ, ಅದರ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ಕಲಂ 260 ನಿಮ್ಗೆ ಹೇಳುತ್ತೆ. ಕಲಂ 261 ಇದು ಸಾರ್ವಜನಿಕ ಕಾಯ್ದೆಗಳು ಮತ್ತು ದಾಖಲೆಗಳು ಮತ್ತು ನ್ಯಾಯಾಂಗದ ಕಾರ್ಯಕಲಾಪಗಳ ಬಗ್ಗೆ ಹೇಳುತ್ತೆ. ಸೊ ಪಬ್ಲಿಕ್ ಕೆಲವೊಂದು ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತವೆ, ಅವರ ದಾಖಲೆಗಳು ಏನಿರ್ತವೆ, ಪಬ್ಲಿಕರು ಅಂದ್ರೆ ಜನಗಳ ದಾಖಲೆಗಳು ಹೇಳಿರ್ತವೆ, ಮತ್ತು ನ್ಯಾಯಾಂಗದ ಕಾರ್ಯಕಲಾಪಗಳು ಏನು ಅನ್ನೋದ್ರ ಬಗ್ಗೆ ಕಲಂ 261 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಅದಾದ ಮೇಲೆ ಕಲಂ 262 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂತಾರಾಜ್ಯ ನದಿ ನೀರು ಅಥವಾ ನದಿ ಕಣಿವೆಯ ಸಂಬಂಧಿಸಿದಂತ ವಿವಾದಗಳ ಇತ್ಯರ್ಥ ಮಾಡಬೇಕು ಅಂತ ಹೇಳುತ್ತೆ. ಸೊ ಇವಾಗ ನಮ್ಮಲ್ಲಿ ಅಂತಾರಾಜ್ಯದಲ್ಲಿ ಕೆಲವೊಂದು ಕಾವೇರಿ ಒಂದು ಸಂಬಂಧಿಸಿದ ವಿವಾದಗಳಿದಾವೆ, ವಾದ ವಿವಾದಗಳಿದಾವೆ. ಸೊ ಹೀಗೆ ಕೆಲವೊಂದು ಅಂತಾರಾಜ್ಯಗಳ ಮಧ್ಯೆಯಲ್ಲಿ ಕಾವೇರಿ ನೀರಿನ ಹೋರಾಟ, ಕೆಲವೊಂದು ಹೋರಾಟಗಳಾಗ್ತವೆ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಾದ ವಿವಾದಗಳು ಆಗುತ್ತವೆ. ಯಾರ್ಯಾರ ಮಧ್ಯೆ ಅಂದ್ರೆ ರಾಜ್ಯಗಳ ಮಧ್ಯೆ. ಸೊ ಅಂಥವುಗಳ ಸಂಬಂಧಗಳಿಸಿದಂತೆ ಕೆಲವೊಂದು ವಿವಾದಗಳಿರ್ತವೆ, ಅವುಗಳನ್ನ ಇತ್ಯರ್ಥ ಮಾಡ್ಕೊಳ್ಬೇಕು ಅಂತೇಳಿ 262 ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಕಲಂ 263 ನಿಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಅಂತಾರಾಜ್ಯ ಮಂಡಳಿಗೆ ಸಂಬಂಧಿಸಿದಂತ ಉಪಬಂಧಗಳು. ಅಂದ್ರೆ ಭಾಗ 12 ಇಲ್ಲಿ ನಾವು ಹಣಕಾಸು, ಸ್ವತ್ತು ಮತ್ತು ಕರಾರುಗಳು ಮತ್ತು ದಾವೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ. ಮೊದಲನೇದಾಗಿ ಈ ಎಲ್ಲಾ ವರ್ಡ್ಸ್ ಗಳಿಗೂ ಅರ್ಥ ವಿವರಣೆ ನೀವು ಎಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ ಕಲಂ 264 ನೀವು ನೋಡ್ಬೋದು. ಅದಾದ್ಮೇಲೆ ನಿಮ್ಗೆ ಕಲಂ 265 ಇದೇನ್ ಹೇಳುತ್ತೆ ಅಂದ್ರೆ, ಕಾನೂನು ಪ್ರಾಧಿಕಾರದ ಹೊರತಾಗಿ ಬೇರೆ ಯಾವ ರೀತಿಯಲ್ಲಿಯೂ ತೆರಿಗೆಗಳನ್ನ ವಿಧಿಸುವಂತಿಲ್ಲ. ಸೊ ಇಲ್ಲಿ ಹೊಂದಿರುವಂತ ಸರ್ಕಾರಗಳು ಮಾತ್ರ ನಿಮ್ಗೆ ಸೊ ತೆರಿಗೆಯನ್ನ ವಿಧಿಸಬೇಕು. ಬೇರೆ ಯಾವುದೇ ಒಂದು ಸಂಘಟನೆ ಅಥವಾ ಸಂಸ್ಥೆಗಳು ನಿಮಗೆ ಈ ಒಂದು ತೆರಿಗೆಯನ್ನ ವಿಧಿಸಬಾರ್ದು ಅಂತೇಳಿ ಕಲಂ 265 ನಿಮ್ಗೆ ಹೇಳುತ್ತೆ. ಅದಾದ ಮೇಲೆ ಕಲಂ 266 ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಅಂತಾರಾಜ್ಯ ನದಿಗಳು ಮತ್ತು ಕಣಿವೆಗಳಿಗೆ ಸಂಬಂಧಿಸಿದಂತ ವಿವಾದಗಳನ್ನ ಇತ್ಯರ್ಥಗೊಳಿಸುವುದು. ನದಿಗಳಿಗೆ ಸಂಬಂಧಪಟ್ಟಂತ ಅಷ್ಟೇ ಅಲ್ಲದೆ ಕಣಿವೆಗಳಿಗೆ ಸಂಬಂಧಿಸಪಟ್ಟಿರುವಂತಹ ಕೆಲವೊಂದು ವಿವಾದಗಳಿದಾವೆ ರಾಜ್ಯಗಳ ಮಧ್ಯೆ, ಅವುಗಳನ್ನ ಇತ್ಯರ್ಥ ಮಾಡ್ಕೊಳ್ಬೇಕು ಅಂತೇಳಿ ಕಲಂ 266 ನಿಮ್ಗೆ ಹೇಳುತ್ತೆ. ನೆಕ್ಸ್ಟ್ ಕಲಂ 267 ಏನ್ ಹೇಳುತ್ತೆ ಅಂದ್ರೆ, ತುರ್ತು ನಿಧಿ ಅಥವಾ ಸಾದಿಲ್ವಾರು ನಿಧಿ. ಅಂದ್ರೆ ಇಲ್ಲಿ ಸಾದಿಲ್ವಾರಿ ನಿಧಿ ಅಂತ ಹೇಳಿದ್ರೆ ನಿಮ್ಗೆ
ಕಂಟಿಜೆನ್ಸಿ ಫಂಡ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷಲ್ಲಿ. ಅಂದ್ರೆ ನಮ್ಗೇನಾದ್ರೂ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಅಂತ ಸಂದರ್ಭದಲ್ಲಿ ನಾವು ರಿಸರ್ವ್ ಆಗಿಟ್ಟಿರುವಂತಹ ಫಂಡ್ ಅನ್ನ ನಾವು ಬಳಸ್ಕೊಳ್ಬೇಕು ಅನ್ನುವಂಥದ್ದು. ಯಾವ್ಯಾವ ಫಂಡು? ತುರ್ತು ನಿಧಿಯನ್ನ, ಅದರ ಜೊತೆಗೆ ಸಾದಿಲ್ವಾರು ನಿಧಿಯನ್ನ ನಾವು ಬಳಸ್ಕೊಳ್ಬಹುದು ಕಲಂ 267 ಪ್ರಕಾರ. ನೆಕ್ಸ್ಟ್ ಕಲಂ 268 ಇದು ಕೇಂದ್ರದಿಂದ ವಿಧಿಸಲ್ಪಟ್ಟು ರಾಜ್ಯಗಳಿಂದ ಸಂಗ್ರಹಿಸಲ್ಪಟ್ಟು ವಿನಿಯೋಗಿಸಲ್ಪಡುವ ತೆರಿಗೆಗಳು. ಅಂದ್ರೆ ಇಲ್ಲಿ ನೋಡಿ, ಕೇಂದ್ರದಿಂದ ಇಂತಿಷ್ಟು ಚಾರ್ಜ್ ಮಾಡಿ ಟ್ಯಾಕ್ಸ್ ಅನ್ನ ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಬಟ್ ರಾಜ್ಯ ಸರ್ಕಾರಗಳು ಅದನ್ನ ಸಂಗ್ರಹ ಮಾಡಿರ್ತವೆ, ಅಂದ್ರೆ ಕಲೆಕ್ಟ್ ಮಾಡಿರ್ತವೆ ಮತ್ತು ಅದನ್ನ ವಿನಿಯೋಗ ಕೂಡ ಮಾಡಿರ್ತವೆ. ಅವು ತಮ್ಮ ಒಂದು ರಾಜ್ಯದ ಅಭಿವೃದ್ಧಿಗೆ ವಿನಿಯೋಗವನ್ನ ಮಾಡಿರ್ತಾರೆ. ಸೊ ಇವುಗಳನ್ನ ಯಾವ ಒಂದು ಕಲಂ ಹೇಳುತ್ತೆ ಅಂತ ಹೇಳಿದ್ರೆ ಕಲಂ 268 ನಿಮ್ಗೆ ಹೇಳುತ್ತೆ ಸ್ನೇಹಿತರೆ. ಅದಾದ್ಮೇಲೆ ನಿಮ್ಗೆ ಕಲಂ 269 ಏನು ಅಂತ ಹೇಳಿದ್ರೆ ಕೇಂದ್ರದಿಂದ ವಿಧಿಸಲ್ಪಟ್ಟು ಮತ್ತು ಸಂಗ್ರಹಿಸಲ್ಪಟ್ಟು ರಾಜ್ಯಗಳಿಗೆ ನೀಡಲಾಗುವ ತೆರಿಗೆಗಳು. ಅಂದ್ರೆ ಇಲ್ಲಿ ಕೇಂದ್ರ ಸರ್ಕಾರನೇ ಅದು ಇಂತಿಷ್ಟು ಟ್ಯಾಕ್ಸ್ ಅಂತ ಹೇಳಿ ಅದು ಫಿಕ್ಸ್ ಮಾಡುತ್ತೆ, ಅದ್ರ ಜೊತೆಗೆ ಅದೇ ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡುತ್ತೆ. ಬಟ್ ರಾಜ್ಯಗಳಿಗೆ ಅದನ್ನ ನಿಮ್ಮ ಅಭಿವೃದ್ಧಿಗೋಗಿ ಬಳಸ್ಕೊಳ್ಳಿ ಅಂತೇಳಿ ಅದನ್ನ ಕೊಡುತ್ತೆ. ಇಂಥ ಟ್ಯಾಕ್ಸ್ಗಳ ಬಗ್ಗೆ ಯಾವುದು ಹೇಳುತ್ತೆ ಅಂತ ಹೇಳಿದ್ರೆ ಕಲಂ 269 ನಿಮ್ಗೆ ಹೇಳುತ್ತೆ ಸ್ನೇಹಿತರೆ. ಅದಾದ ಮೇಲೆ ನಿಮ್ಗೆ ಕಲಂ 270 ಇದೇನಂತಂದ್ರೆ ಕೇಂದ್ರ ಹಾಗೂ ರಾಜ್ಯಗಳಿಂದ ವಿಧಿಸಲ್ಪಟ್ಟು ಇವೆರಡರ ಮಧ್ಯೆ ಹಂಚಿಕೆಯಾಗುವ ತೆರಿಗೆಗಳು. ಅಂದ್ರೆ ಇದು ಸ್ನೇಹಿತರೆ GST ನೋಡಿ, GST ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಏನಿದೆಯಲ್ಲ, ಇದು ಏನಾಗುತ್ತೆ ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಇದು ಏನಾಗುತ್ತೆ, ಇಬ್ರು ಅದನ್ನ ಕಲೆಕ್ಟ್ ಮಾಡ್ತಾರೆ, ಇಬ್ರು ಕೂಡ ಅದನ್ನ ಹಂಚಿಕೆಯನ್ನ ಮಾಡ್ಕೊಳ್ತಾರೆ. ಸೊ ಅದ್ರ ವಿವಾದ ನಡೀತಾ ಇದೆ ಇವಾಗ. ಕೇಂದ್ರ ಸರ್ಕಾರ ನಮಗೆ ಬೇಕಾಗಿರುವಂತ GST ಒಂದು ಪರ್ಸೆಂಟೇಜ್ ಕೊಡಿ ಅಂತ ಹೇಳಿ ನಮ್ಮ ರಾಜ್ಯಕ್ಕೆ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕಲಂ 270 ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಅದಾದ್ಮೇಲೆ ಕಲಂ 271 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಒಕ್ಕೂಟದ ಉದ್ದೇಶಗಳಿಗಾಗಿ ಕೆಲವು ಸುಂಕಗಳು ಮತ್ತು ತೆರಿಗೆಗಳ ಮೇಲೆ ಅಧಿಕ ಭಾರ. ಅಂದ್ರೆ ಏನು ಯೂನಿಯನ್ ಏನಿದೆಯಲ್ಲ, ಒಕ್ಕೂಟ ಅಂದ್ರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಒಕ್ಕೂಟ, ಅದಕ್ಕ ಒಂದು ಉದ್ದೇಶದಿಂದ ಕೆಲವು ಸುಂಕಗಳನ್ನ ಅಥವಾ ತೆರಿಗೆಗಳನ್ನ ಏನು ಅದು ಕಲೆಕ್ಟ್ ಮಾಡ್ತಲ್ಲ, ಅದರ ಒಂದು ರೆಸ್ಪಾನ್ಸಿಬಿಲಿಟಿ ಆದ್ರೆ ಅದರ ಅಧಿಕ ಭಾರ ಏನು ಅನ್ನೋಂಥದನ್ನ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಅದಾದ್ಮೇಲೆ ಕಲಂ 272 ಇದನ್ನ ರದ್ದುಪಡಿಸಲಾಗಿದೆ ಸ್ನೇಹಿತರೆ, ಅದನ್ನ ರದ್ದುಪಡಿಸಲಾಗಿದೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಿಮ್ಗೆ ಕಲಂ 273 ಏನ್ ಹೇಳುತ್ತೆ ಅಂದ್ರೆ ಇದು ಕಲಂ 273 ಸೆಣಬು ಮತ್ತು ಸೆಣಬಿನ ಉತ್ಪನ್ನಗಳ ಮೇಲೆ ರಫ್ತು ಸುಂಕಕ್ಕೆ ಬದಲಾಗಿ ಅನುದಾನಗಳು. ಅಂದ್ರೆ ಇಲ್ಲಿ ಸೆಣಬು ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತ ಕೆಲವೊಂದು ಪ್ರಾಡಕ್ಟ್ಗಳು ಉತ್ಪನ್ನಗಳ ಮೇಲೆ ಅದನ್ನ ರಫ್ತು ಸುಂಕ ಅಂತಂದ್ರೆ ನಾವೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತೀವಲ್ಲ ಅದ್ರ ಮೇಲೆ ಹಾಕುವಂತ ಒಂದು ಸುಂಕದ ಬದಲಾಗಿ ಅನುದಾನಗಳು ಕೆಲವೊಂದು ವಿಧಿಸಿದ್ದಾರೆ. ಅದರ ಬಗ್ಗೆ ನಿಮಗೆ ಕಲಂ 273 ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕಲಂ 274 ರಾಜ್ಯಗಳ ಹಿತಾಸಕ್ತಿ ಒಳಗೊಂಡಿರುವ ತೆರಿಗೆಗಳು ಸಂಬಂಧಿಸಿದಂತ ಮಸೂದೆಗಳಿಗೆ ರಾಷ್ಟ್ರಾಧ್ಯಕ್ಷರ ಪೂರ್ವ ಅನುಮತಿ ಅಗತ್ಯ. ಅಂದ್ರೆ ರಾಜ್ಯಗಳ ಹಿತಾಸಕ್ತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ತೆರಿಗೆಗಳಿದ್ದಾವೆ, ಆ ತೆರಿಗೆಗಳಿಗೆ ಸಂಬಂಧಪಟ್ಟಂತ ಕೆಲವೊಂದು ಮಸೂದೆಗಳು ಕೂಡ ಇದ್ದಾವೆ. ಆ ಮಸೂದೆಗಳನ್ನ ನೀವು ರೂಪಿಸಬೇಕಾದ್ರೆ ಮೊದಲು ನೀವು ರಾಷ್ಟ್ರಾಧ್ಯಕ್ಷರಿಂದ ಪೂರ್ವ ಅನುಮತಿಯನ್ನ ಪಡೆದುಕೊಳ್ಬೇಕು, ಅದು ಅಗತ್ಯ ಅಂತ ಹೇಳಿ ಕಲಂ 274 ನಿಮ್ಗೆ ಹೇಳುತ್ತೆ. 275 ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಕೆಲವು ರಾಜ್ಯಗಳಿಗೆ ಕೇಂದ್ರದಿಂದ ಅನುದಾನ. ಅಂದ್ರೆ ಕೆಲವೊಂದು ರಾಜ್ಯಗಳು ಇದಾವೆ, ಅಂದ್ರೆ ಅಭಿವೃದ್ಧಿ ಹೊಂದದೇ ಇರುವಂತ ಕೆಲವೊಂದು ರಾಜ್ಯಗಳಿಗೆ ಕೇಂದ್ರದಿಂದ ಅನುದಾನ ಕೊಡುವಂತದ್ರ ಬಗ್ಗೆ ನಿಮ್ಗೆ 275 ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಕಲಂ 276 ವೃತ್ತಿ, ವ್ಯಾಪಾರ ಮತ್ತು ಉದ್ಯೋಗಗಳ ಮೇಲೆ ತೆರಿಗೆ.
ಅಂದರೆ ನಾವು ಹೇಳ್ತೀವಲ್ಲ, ಸೊ ಪ್ರೊಫೆಷ್ನಲ್ ಟ್ಯಾಕ್ಸ್ ಅಂದರೆ ಬಿಸ್ನೆಸ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್, ಇವುಗಳ ಮೇಲೆ ನಾವೇನು ಟ್ಯಾಕ್ಸ್ ಹಾಕ್ತೀವಲ್ಲ, ತೆರಿಗೆ ಹಾಕ್ತೀವಲ್ಲ, ಅದನ್ನು ಯಾವುದು ಹಾಕಬೇಕು ಅಂತ ಹೇಳುತ್ತೆ ಅಂತ ಹೇಳಿದರೆ ಕಲಂ 276 ನಿಮಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು 277 ಆಗಬೇಕಾಗಿತ್ತು, ಇದು 277 ನೋಡಿ ಸ್ನೇಹಿತರೆ. ಕಲಂ 277 ಇದು ಉಳಿಸುವಿಕೆ ಅಂದರೆ ಗೊತ್ತು ನಿಮಗೆ. ಉಳಿಸುವಿಕೆ ಅಂತಂದರೆ ಸೇವಿಂಗ್ಸ್ ಮಾಡೋದು, ಸೇವಿಂಗ್ಸ್ ಬಗ್ಗೆ ಇದು ಹೇಳುತ್ತೆ, ಸೇವಿಂಗ್ಸನ್ನು ಮಾಡ್ಬೋದು ಅನ್ನುವಂಥದ್ರ ಬಗ್ಗೆ ನಿಮಗೆ ಕಲಂ 277 ಹೇಳುತ್ತೆ. ನೆಕ್ಸ್ಟು ಕಲಂ 278 ಇದನ್ನು ರದ್ದುಪಡಿಸಲಾಗಿದೆ. ಸೊ ನೆಕ್ಸ್ಟು ನಿಮಗೆ ಕಲಂ 279 ಕಲಂ 279 ಏನು ಹೇಳುತ್ತೆ ಅಂತಂದರೆ, ಇದು ನಿವ್ವಳ ಉತ್ಪನ್ನಗಳು ಮತ್ತು ಮುಂತಾದವುಗಳ ಲೆಕ್ಕ ಹಾಕುವುದು, ಅಂದರೆ ಟೋಟಲ್ ಆ ಒಂದು ಪ್ರೊಡಕ್ಟಿವಿಟಿ ಏನಿದೆ ಅದರ ಜೊತೆಗೆ ಇತರ ಎಲ್ಲವನ್ನ ಲೆಕ್ಕ ಹಾಕಬೇಕು ಅಂತ ಹೇಳಿ ನಿಮಗೆ ಕಲಂ 279 ಹೇಳುತ್ತೆ ನೋಡಿ ಸ್ನೇಹಿತರೆ. 279 ಹೇಳುತ್ತೆ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. ಇಲ್ಲಿ ನೋಡಿ ಸ್ನೇಹಿತರೆ, ನಿಮಗೆ ಕಲಂ 281 ಕಲಂ 281 ಏನು ಹೇಳುತ್ತೆ ಅಂದರೆ, ಹಣಕಾಸು ಆಯೋಗದ ಶಿಫಾರಸುಗಳು. ಹಣಕಾಸು ಆಯೋಗ ಅಂತ ನಿಮ್ಗೆ ಗೊತ್ತು, ಫೈನಾನ್ಷಿಯಲ್ ಆ ಒಂದು ಡಿಪಾರ್ಟ್ಮೆಂಟ್ ಏನಿದೆಯಲ್ಲ, ಅವರು ಯಾವುದೇ ಒಂದು ಕಾರ್ಯಗಳಾಗಿರ್ಬೋದು ಅಥವಾ ಕಾಮಗಾರಿಗಳೇ ಆಗಿರ್ಬೋದು ಅಥವಾ ಈ ಒಂದು ಏನು ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡುವಂಥ ಎಲ್ಲ ಒಂದು ಜಾಬ್ಗಳಾಗಿರ್ಬೋದು, ಅಂದರೆ ಹಣಕಾಸು ಆಯೋಗ ಶಿಫಾರಸು ಕೊಟ್ಟ ಮೇಲೆ ಎಲ್ಲ ಒಂದು ಕಾರ್ಯಗಳು ಅವು ಜಾರಿಗೆ ಬರ್ತವೆ ಅನ್ನುವಂಥದ್ದು. ಆ ಒಂದು ಆಯೋಗದ ಶಿಫಾರಸುಗಳನ್ನು ಯಾವುದು ಅಂದರೆ ಕಲಂ 281 ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ಅದಾದ ಮೇಲೆ ಕಲಂ 282 ಒಕ್ಕೂಟವು ಅಥವಾ ಒಂದು ರಾಜ್ಯವು ತನ್ನ ರಾಜ್ಯಸ್ಥರುಗಳಿಂದ ಭರಿಸಬಹುದಾಗಿರುವಂಥ ವೆಚ್ಚ, ಅಂದರೆ ಒಂದು ಒಕ್ಕೂಟ ಆಗಿರ್ಬೋದು ಮತ್ತೆ ಒಂದು ರಾಜ್ಯ ಆಗಿರ್ಬೋದು, ತನ್ನ ರಾಜ್ಯಗಳಲ್ಲಿರುವಂಥ ಕೆಲವೊಂದು ಅಂದರೆ ಟ್ಯಾಕ್ಸ್ಗಳಾಗಿರ್ಬೋದು ಮತ್ತೆ ತಾನು ಒಂದು ಪಡೆದುಕೊಳ್ಳುವಂಥ ಇನ್ಕಮ್ ಸೋರ್ಸಸ್ಗಳಿಂದ ಎಷ್ಟು ಒಂದು ವೆಚ್ಚವನ್ನು ತಾವು ಭರಿಸಬಹುದು ಅನ್ನುವಂಥದ್ರ ಬಗ್ಗೆ ನಿಮಗೆ ಕಲಂ 282 ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 283 ಇದು ಸಂಚಿತ ನಿಧಿಗಳು ಮತ್ತು ತುರ್ತು ನಿಧಿಗಳ ಅಭಿರಕ್ಷೆ. ನಾವು ನೋಡಿ ಕನ್ಸಾಲಿಡೇಟೆಡ್ ಫಂಡ್ ಅಂತ ಹೇಳಿ ಕರಿತೇವೆ ಸಂಚಿತ ನಿಧಿಗಳು ಮತ್ತು ತುರ್ತು ನಿಧಿಗಳು, ಅಂದರೆ ಎಮರ್ಜೆನ್ಸಿ ಫಂಡ್ ಅಂತೇಳಿ ನಾವು ಅದನ್ನು ಇಟ್ಕೊಂಡಿರ್ತೀವಿ. ಅವುಗಳನ್ನು ನೀವು ಒಂದು ಸರಿಯಾದ ಒಂದು ಸಂದರ್ಭದಲ್ಲಿ ಅದನ್ನು ಅಭಿರಕ್ಷೆಯಾಗಿ ನೀವು ಅದನ್ನು ಬಳಸ್ಕೊಳ್ಳಿ ಅಂಥೇಳಿ ಕಲಂ 283 ನಿಮಗೆ ಹೇಳುತ್ತೆ. ನೆಕ್ಸ್ಟು ಕಲಂ 284 ಏನು ಹೇಳುತ್ತೆ ಅಂತಂದರೆ, ಸಾರ್ವಜನಿಕ ನೌಕರರು ಮತ್ತು ನ್ಯಾಯಾಲಯಗಳಿಗೆ ಸ್ವೀಕರಿಸುವ ಹಣದ ಅಭಿರಕ್ಷೆ. ಅಂದರೆ ಸಾರ್ವಜನಿಕ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಏನಿರ್ತಾರಲ್ವ, ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ನ್ಯಾಯಾಲಯಗಳಿಂದ ಸ್ವೀಕರಿಸುವ ಹಣದ, ಅಂದರೆ ನ್ಯಾಯಾಲಯಗಳು ಇಷ್ಟು ಹಣವನ್ನು ನೀವು ಅವರಿಗೆ ಶಾಂಕ್ಷನ್ ಮಾಡಬೇಕು ಅಂತ ನ್ಯಾಯಾಲಯಗಳು ಏನು ಹೇಳಿರ್ತಾವಲ್ಲ, ಅಂಥ ಹಣವನ್ನು ನೀವು ಅಭಿರಕ್ಷೆಯನ್ನಾಗಿ ಮಾಡ್ಕೊಳ್ಳಿ ಅಂಥೇಳಿ ಕಲಂ 284 ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟು ಕಲಂ 285 ಕೇಂದ್ರದ ಆಸ್ತಿಗೆ ರಾಜ್ಯದ ತೆರಿಗೆಯಿಂದ ವಿನಾಯಿತಿ. ಅಂದರೆ ಕೇಂದ್ರದ ಕೆಲವೊಂದು ಆಸ್ತಿಗಳು, ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲವೊಂದು ಅಸೆಟ್ಸ್ಗಳಿಗೆ ರಾಜ್ಯ ತೆರಿಗೆಯಿಂದ ವಿಮುಕ್ತಿ ಅಥವಾ ವಿನಾಯಿತಿಯನ್ನು ಕೊಡಬೇಕು ಅನ್ನುವಂಥದ್ದನ್ನು ನಿಮಗೆ ಕಲಂ 285 ಹೇಳ್ತದೆ. ನೆಕ್ಸ್ಟು ಕಲಂ 286 ಏನು ಹೇಳುತ್ತೆ ಅಂದರೆ, ವಸ್ತುಗಳನ್ನು ಮಾರುವುದಾಗಿರ್ಬೋದು, ಗೂಡ್ಸ್ಗಳನ್ನು ಸೆಲ್ ಮಾಡೋದು ಅಂತ ಹೇಳ್ತೀವಿ, ಆಯಿಲ್ಸ್ ಅದನ್ನು ಪಡೆದುಕೊಳ್ಳುವುದು ಅಥವಾ ಕೊಂಡುಕೊಳ್ಳುವುದು ಅಥವಾ ಬೈ ಮಾಡೋದ್ರ ಮೇಲೆ ಏನು ಟ್ಯಾಕ್ಸನ್ನು ವಿಧಿಸೋಕ್ಕೆ ಸಂಬಂಧಿಸಿದಂತೆ ನಿರ್ಬಂಧಗಳು. ಅಂದರೆ ಇಲ್ಲಿ ನೋಡಿ ಕಲಂ ನಿಮಗೆ 286 ಇಷ್ಟು ಈಸಿ ಇದೆ ನೋಡಿ. 286 ಏನು ಹೇಳುತ್ತೆ ಅಂದರೆ, ವಸ್ತುಗಳನ್ನು ಮಾರುವುದು ಅಥವಾ ಕೊಳ್ಳುವುದರ ಮೇಲೆ ತೆರಿಗೆ ವಿಧಿಸುವುದಕ್ಕೆ ಸಂಬಂಧಿಸಿದಂಥ ಕೆಲವೊಂದು ನಿರ್ಬಂಧಗಳಿದ್ದಾವೆ. ಸೊ ಅಂದರೆ ಇಂತಿಷ್ಟುವರೆಗೂ ಮಾತ್ರ ನೀವು ಏನನ್ನ ಟ್ಯಾಕ್ಸನ್ನು ಹಾಕಿ ಜಾಸ್ತಿ ಟ್ಯಾಕ್ಸನ್ನು ಹಾಕಬಾರ್ದು ಅನ್ನೋಂಥ ನಿರ್ಬಂಧವನ್ನು ಇದು ಕಲಂ 286 ನಿಮಗೆ ಇರುತ್ತೆ ನೋಡಿ ಸ್ನೇಹಿತರೆ. ಅದಾದ ಮೇಲೆ ನಿಮಗೆ ಕಲಂ
287 ಏನ್ ಹೇಳುತ್ತೆ ಅಂದ್ರೆ ವಿದ್ಯುತ್ ಶಕ್ತಿಯ ಮೇಲೆ ತೆರಿಗೆ ವಿನಾಯಿತಿ. ಅಂದ್ರೆ ನೋಡಿ, ವಿದ್ಯುತ್ ಶಕ್ತಿ ಮೇಲೆ ಇವಾಗ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ ನಿಮ್ಗೆ ಗೃಹ ಜ್ಯೋತಿ ಅಂತ ಹೇಳಿ, ಅದ್ರ ಮೇಲೆ ವಿನಾಯಿತಿಯನ್ನ ಕೊಟ್ಟಿದೆ. ಈ ರೀತಿ ವಿನಾಯಿತಿಯನ್ನ ಕೊಡಬೇಕು ಅಂತ ಹೇಳಿ 287 ಹೇಳುತ್ತೆ ನೋಡಿ ಸ್ನೇಹಿತರೆ. 287 ಕಲಂ ಹೇಳುತ್ತೆ. ಕಲಂ 288, ಕೆಲವು ಪ್ರಕರಣಗಳಲ್ಲಿ ರಾಜ್ಯ ನೀರು ಅಥವಾ ವಿದ್ಯುತ್ ಶಕ್ತಿಯ ಮೇಲೆ ತೆರಿಗೆ ವಿಧಿಸುವಂತಿಲ್ಲ. ಕೆಲವೊಂದು ರಾಜ್ಯಗಳಿದ್ದಾವೆ, ಅಂದು ಹಿಂದುಳಿದಂತ ರಾಜ್ಯಗಳಿದ್ದಾವೆ, ಅವುಗಳ ನೀವು ವಾಟರ್ ಬಿಲ್ ಮತ್ತು ಕರೆಂಟ್ ಬಿಲ್ ಅಂತೇಳಿ ಅವ್ರ ಮೇಲೆ ತೆರಿಗೆಯನ್ನ ವಿಧಿಸುವಂತಿಲ್ಲ ಅನ್ನುವಂಥದ್ದನ್ನ 288 ಹೇಳುತ್ತೆ ನೋಡಿ ಸ್ನೇಹಿತರೆ. ಅದಾದ ಮೇಲೆ ನಿಮಗೆ ಕಲಂ 289 ಏನ್ ಹೇಳುತ್ತೆ ಅಂದ್ರೆ ರಾಜ್ಯದ ಆಸ್ತಿಯ ಮತ್ತು ಆದಾಯದ ಮೇಲೆ ಕೇಂದ್ರ ತೆರಿಗೆಯಿಂದ ವಿನಾಯಿತಿ ಇದು ಹೇಳುತ್ತೆ ನೋಡಿ ಸ್ನೇಹಿತರೆ. ಕೇಂದ್ರ ತೆರಿಗೆಯಿಂದ ವಿನಾಯಿತಿ ಯಾವುದು ಅಂದ್ರೆ 289 ನಿಮ್ಗೆ ಹೇಳುತ್ತೆ. ಅಂದ್ರೆ ನಿಮ್ಗೆ ರಾಜ್ಯದ ಆಸ್ತಿ ಅಥವಾ ಅದರ ಆದಾಯದ ಮೇಲೆ ನಿಮ್ಗೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಹಾಕಬಾರದು. ಹಾಕಂಗಿದ್ರೆ ನಿಮ್ಗೆ ರಾಜ್ಯ ಸರ್ಕಾರ ಮಾತ್ರ ಹಾಕ್ಬೇಕು ಅನ್ನೋದನ್ನ 289 ಹೇಳುತ್ತೆ. ನೆಕ್ಸ್ಟ್ ಕಲಂ 290 ಏನ್ ಹೇಳುತ್ತೆ ಅಂತಂದ್ರೆ ಕೆಲವು ವೆಚ್ಚಗಳು ಮತ್ತು ಪಿಂಚಣಿಗಳಿಗೆ ಸಂಬಂಧಿಸಿದಂತೆ ಇದು ಹೇಳುತ್ತೆ ನೋಡಿ. ಅಂದ್ರೆ ಕೆಲವೊಂದು ಏನು ನಾವು ಮಾಡಿರುವಂತ ಎಕ್ಸ್ಪೆನ್ಸಸ್ ಮತ್ತು ಪಿಂಚಣಿಗಳು ಪೆನ್ಷನ್ಸ್ಗಳಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯನ್ನ ನಿಮಗೆ ಕಲಂ 290 ನಿಮ್ಗೆ ಹೇಳುತ್ತೆ ನೋಡಿ ಸ್ನೇಹಿತರೆ. 290 ಹೇಳುತ್ತೆ. ನೆಕ್ಸ್ಟ್ ಕಲಂ 291 ಇದನ್ನ ರದ್ದುಪಡಿಸಲಾಗಿದೆ ನೋಡಿ ಸ್ನೇಹಿತರೆ. ಇದನ್ನ ಥ್ಯಾಂಕ್ ಯು ಸೋ ಮಚ್.